ಕುಮಾರಿ ಬಗ್ಗೆ ಒಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ, ನಿಮಗೆ ಬೇಜಾರಾಗಬಹುದು. ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆಯಿಂದ ಲಾವಣ್ಯ ಕುಮಾರ್ ಔಟ್ ಆದ್ರ ಕ್ವಶನ್ ಮಾರ್ಕ್ ಸಿಕ್ಕೇ ಬಿಡ್ತು. 2 ಸಾಕ್ಷಿಗಳು. ಕುಗ್ಗಿ ಹೋದಂಥ ಹಳ್ಳಿ ಹುಡುಗಿ ಲಾವಣ್ಯ ಕುಮಾರಿ. ಬಿಗ್ ಬಾಸ್ ಇದು ಸರಿನಾ? ಏನಿದು ಹೊಸ ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಈ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಆಗಸ್ಟ್ 16ರಿಂದ ಪ್ರಾರಂಭವಾದಂಥ ಅಗ್ನಿ ಪರೀಕ್ಷೆ ಎಪಿಸೋಡ್ಗಳು, ಅಗ್ನಿ ಪರೀಕ್ಷೆಯ ಟಾಸ್ಕ್ಗಳು, ಜೊತೆಗೆ 60 ಜನರಲ್ಲಿ ಕೊನೆಯದಾಗಿ ಉಳಿಕೊಳ್ಳುವಂಥ 3 ಅಭ್ಯರ್ಥಿಗಳು ಯಾರು ಎನ್ನುವಂಥ ಕುತೂಹಲ ಪ್ರತಿದಿನ ಹುಟ್ಕೊಳ್ಳುತ್ತಾನೆ ಇರುತ್ತೆ. ಜೊತೆಗೆ ನಿರೀಕ್ಷೆ ಮೂಡಿಸಿದಂಥ ಸ್ಪರ್ಧಿಗಳು ಬಿಗ್ ಬಾಸ್ನಿಂದ ಹೊರಗೆ ಹೋಗ್ತಾರಾ, ಹೊರಗೆ ಹೋಗ್ಬಿಟ್ರ, ಎಲ್ಲವೂ ಕೂಡ ಇದೀಗ ಸಂಶಯಕ್ಕೆ ಕಾರಣವಾಗಿದೆ. ಅದಕ್ಕೆ ತಕ್ಕಂಥ 2 ಸಾಕ್ಷಿಗಳು ಕೂಡ ಸಿಕ್ಕಿದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡ್ತಾ ಇದ್ದಂಥವ್ರು 2 ಪ್ರಮುಖ ಸ್ಪರ್ಧಿಗಳು, ಅದರಲ್ಲೂ 3 ಸ್ಪರ್ಧಿಗಳು ತುಂಬಾ ಕಾನ್ಫಿಡೆಂಟ್ ಆಗಿದ್ರು, ತುಂಬಾ ಜನಪ್ರಿಯವಾಗುವ ಮಟ್ಟಿಗೆ ಬೆಳೀತಾ ಇದ್ರು. ಅದರಲ್ಲಿ ಲಾವಣ್ಯ ಕುಮಾರಿ ಮಂಡ್ಯದ ಹುಡುಗಿ, ಜೊತೆಗೆ ಪೂರ್ಣಿಮಾ ಎನ್ನುವಂಥ KSRTCಯ ಮೆಕ್ಯಾನಿಕ್, ಜೊತೆಗೆ ಲಕ್ಷ್ಮಿ ಎನ್ನುವಂಥ ಒಬ್ಬ ಮಹಿಳಾ ಸ್ಪರ್ಧಿ. ಇವರೆಲ್ಲ ಕೂಡ ಬಿಗ್ ಬಾಸ್ನ ಕೊನೆಯ ತನಕ ಇರ್ತಾರೆ, ಬಿಗ್ ಬಾಸ್ ಸೆಲೆಕ್ಟ್ ಆಗ್ತಾರೆ ಮತ್ತು ಬಿಗ್ ಬಾಸ್ನ ಮೇನ್ ಸೀಸನ್ನಲ್ಲೂ ಕೂಡ ಸುದೀಪ್ ಅವ್ರ ಜೊತೆ ಆಟ ಆಡ್ತಾರೆ ಅಥವಾ ಸುದೀಪ್ ಅವರ ಕಟಕಟಿಯಲ್ಲಿ ನಿಂತ್ಕೊಳ್ತಾರೆ ಅನ್ನುವಂಥ ಭರವಸೆ ಇತ್ತು. ಆದರೆ ನಿನ್ನೆ ಸಿಕ್ಕಂಥ ಒಂದು ಕ್ಲೂ, ಇವತ್ತು ಜಿಯೋ ಹಾಟ್ಸ್ಟಾರ್ನಲ್ಲಿ ಅಪ್ಡೇಟ್ ಆದಂಥ ಒಂದು ವಿಡಿಯೋ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಮಂಡ್ಯದ ಮುಗ್ಧ ಜಂಜಿ ಅಲ್ಲದ ಕನ್ನಡದ ಹುಡುಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರಾ? ಯಾಕೆ ಅವರ ಮನಸ್ಥಿತಿ ಅಷ್ಟು ಕುಗ್ಬಿಡ್ತು? ಪಟಪಟ ಅಂತ ಮಾತಾಡ್ತಿದ್ದಂಥ ಹಳ್ಳಿ ಹುಡುಗಿ, ಯಾವುದೇ ಮಾತಿಗೂ ತಟ್ಟಂತ ಉತ್ತರ ಕೊಡ್ತಾ ಇದ್ದಂಥ ಈ ಮುಗ್ಧ ಹಳ್ಳಿ ಹುಡುಗಿಗೆ ಯಾಕೆ ಇಷ್ಟು ಬೇಗ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆದು ಬಿಡ್ತಾ ಅನ್ನುವಂಥ ಮಾತು ಇದೀಗ ಕೇಳಿಬರ್ತಾ ಇದೆ. ಅದಕ್ಕೆ 2 ಸಾಕ್ಷಿಗಳಿವೆ. ಅದಕ್ಕಿಂತ ಮೊದಲು ಈಗ ಏನೇನು ಪ್ರೊಸೆಸ್ ಆಗ್ತಾ ಇದೆ, ಲಾವಣ್ಯ ಅವರ ಸ್ಥಿತಿ ಹೇಗಿದೆ, ಲಾವಣ್ಯ ಅವರ ಈಗಿನ ಪೊಸಿಷನ್ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ರೆ, ಈ ಬಿಗ್ ಬಾಸ್ನ 60 ಜನರಲ್ಲಿ 5 ಜನರಿಗೆ ಸ್ಟಾರ್ ಪಟ್ಟ ಸಿಕ್ಕಿತ್ತು. ಅಂದರೆ 4 ಜನ ಜಡ್ಜಸ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು, ಗ್ರೀನ್ ಬಜರ್ ಸಿಕ್ಕಿತ್ತು. ಇನ್ನು ಉಳಿದಂಥ 11 ಸ್ಪರ್ಧಿಗಳಿಗೆ 3 ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು, 13 ಸ್ಪರ್ಧಿಗಳಿಗೆ 2 ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು. ಹೀಗಾಗಿ ಟೋಟಲಿ 29 ಜನ ಔಟ್ ಆಫ್ 60, 29 ಜನ ಮುಂದಿನ ಹಂತಕ್ಕೆ ಆಯ್ಕೆಯಾಗಿದ್ದರು. ಈ 29 ಜನರಲ್ಲಿ ಅಂದರೆ 5 ಜನ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ನಾನು ಹೇಳ್ತಾ ಇದ್ದೇನೆ. ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ನಲ್ಲಿ 29 ಜನ ಆದರು. ಈಗ ಸೆಕೆಂಡ್ ಸ್ಟೇಜ್ ಇದೆಯಲ್ಲ, ಆ ಸೆಕೆಂಡ್ ಸ್ಟೇಜ್ನಲ್ಲಿ ಯಾರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಕಳಿಸಬಹುದು ಎನ್ನುವಂಥ ಲೆಕ್ಕಾಚಾರ ಆದಾಗ 5 ಜನ ಸ್ಟಾರ್ ಕಂಟೆಂಡರ್ ಆಗಿದ್ರಲ್ಲ ಅವರನ್ನು ಹಾಗೆ ಉಳಿಸ್ಕೊಳ್ಳಾಯಿತು. 11 ಜನ ಗ್ರೀನ್ ಸಿಗ್ನಲ್, 3 ಗ್ರೀನ್ ಸಿಗ್ನಲ್ ಸಿಕ್ಕಿತ್ತಲ್ಲ ಅವರನ್ನು ಹಾಗೆ ಉಳಿಸ್ಕೊಳ್ಳಾಯಿತು. ಜೊತೆಗೆ ಈ 13 ಜನ ಇದ್ರಲ್ಲ, 2 ಗ್ರೀನ್ ಸಿಗ್ನಲ್ ಕೊಟ್ಟವರನ್ನು ಆ ಗ್ರೀನ್ ಸಿಗ್ನಲ್ ಸಿಕ್ಕರ್ಲಿ, ಅಂದರೆ ಇಬ್ಬರಿಗೆ 2 ಗ್ರೀನ್ ಸಿಗ್ನಲ್ ಸಿಕ್ಕಿತ್ತಲ್ಲ, ಆ 13ರಲ್ಲಿ 4 ಜನರನ್ನು ಬಿಗ್ ಬಾಸ್ನ ಜಡ್ಜಸ್ಗಳು ಆಯ್ಕೆ ಮಾಡಿದರು. ಒಂದೊಂದು ಜಡ್ಜಸ್ ತಲಾ ಒಬ್ಬೊಬ್ಬರನ್ನು ಆಯ್ಕೆ ಮಾಡಿದ್ರು, ಇನ್ ಡಿಪೆಂಡ್ಸ್ ಅಪಾನ್ ಅವರ ಪರ್ಫಾರ್ಮೆನ್ಸ್ ಪ್ರಕಾರ. ಹಾಗಾಗಿ 5 ಜನ ಸ್ಟಾರ್ ಕಂಟೆಂಡರ್, 11 ಜನ 3 ಗ್ರೀನ್ ಸಿಗ್ನಲ್ ಸಿಕ್ಕವರು. ಇನ್ನು ಈ ಮಿಕ್ಕಂಥ 13 ಜನರಲ್ಲಿ 4 ಜನರನ್ನು ಜಡ್ಜಸ್ ಆಯ್ಕೆ ಮಾಡಿದರು. ಇನ್ನು ಈ 9 ಜನ ಉಳ್ಕೊಂಡ್ರಲ್ಲ, 13ರಲ್ಲಿ 4 ಜನ ಜಡ್ಜಸ್ ಸೆಲೆಕ್ಟ್ ಮಾಡಿದ್ರು. ಇನ್ನುಳಿದಂಥ 9 ಸ್ಪರ್ಧಿಗಳ ಪೈಕಿ ಟಾಸ್ಕ್ ಆಡಿಸ್ತಾರೆ. ಟಾಸ್ಕ್ ಆಡಿಸಿದ ನಂತರ ಆ 9 ಜನರಲ್ಲಿ 4 ಜನರನ್ನು ಆಯ್ಕೆ ಮಾಡ್ತಾರೆ ಮತ್ತು 5 ಜನರನ್ನು ಬಿಗ್ ಬಾಸ್ ಮನೆಯಿಂದ ಸೆಕೆಂಡ್ ಸ್ಟೇಜಿಂದ ಹೊರಗಡೆ ಕಳಿಸಲಾಯಿತು. ಹೀಗಾಗಿ ಬಿಗ್ ಬಾಸ್ನ ಫಸ್ಟ್ ಸ್ಟೇಜಲ್ಲಿ 29 ಜನ ಉಳ್ಕೊಂಡ್ರು. ಬಿಗ್ ಬಾಸ್ನ 2ನೇ ಸ್ಟೇಜಲ್ಲಿ ಈಗ 24 ಜನ ಉಳ್ಕೊಂಡಿದ್ರು. ಆ 24 ಜನರಲ್ಲಿ ಮತ್ತೆ ಫಿಲ್ಟರ್ ಆಗಬೇಕಲ್ಲ, ಆ ಫಿಲ್ಟ್ರೇಷನ್ನಲ್ಲಿ ಮೊದಲು 5 ಜನ 4 ಗ್ರೀನ್ ಸಿಗ್ನಲ್ ಪಡ್ಕೊಂಡಂತ ಲಕ್ಷ್ಮಿ, ಹೇಮಲತಾ, ಲಾವಣ್ಯ, ರಾಜೀವ್ ಮತ್ತು ಪೂರ್ಣಿಮಾ ಅವರ ಮಧ್ಯೆ ಒಬ್ಬರನ್ನು ಸ್ವಲ್ಪ ಮಟ್ಟಿಗೆ ದೂರ ಇಟ್ಟು 4 ಜನರನ್ನು ಸ್ಟೇಜ್ ನಂಬರ್ 3ಗೆ ಕಳಿಸುವಂಥ ಪ್ರಯತ್ನ. ಅದರಲ್ಲಿ ಒಬ್ಬೊಬ್ಬ ಜಡ್ಜಸ್ ಒಬ್ಬೊಬ್ಬ ಕಂಟೆಂಟರ್ನ ಆಯ್ಕೆ ಮಾಡ್ತಾರೆ. ಅದರಲ್ಲಿ ಲಕ್ಷ್ಮಿ ಆಯ್ಕೆ ಆಗ್ತಾರೆ, ಹೇಮಲತಾ ಆಯ್ಕೆ ಆಗ್ತಾರೆ, ರಾಜೀವ್ ಆಯ್ಕೆ ಆಗ್ತಾರೆ ಮತ್ತು ಲಾವಣ್ಯ ಕುಮಾರಿ ಕೂಡ ಆಯ್ಕೆ ಆಗ್ತಾರೆ. ಆದರೆ ನನ್ನ ನೆಚ್ಚಿನ ಸ್ಪರ್ಧಿಯಾಗಿದ್ದಂಥ
KSRTCಯ ಮೆಕ್ಯಾನಿಕ್ ಆಗಿರುವಂಥ ಪೂರ್ಣಿಮಾ ಅವರನ್ನು ಯಾವುದೇ ಜಡ್ಜಸ್ ಕೂಡ ಆಯ್ಕೆ ಮಾಡಲ್ಲ. ಸ್ಟೇಜ್ ನಂಬರ್ 1ನಲ್ಲಿ 29 ಜನ ಇರ್ತಾರೆ, ಸ್ಟೇಜ್ ನಂಬರ್ 2ಅಲ್ಲಿ 24 ಜನ ಇರ್ತಾರೆ. ಇದಾದ ನಂತರ ಸ್ಟೇಜ್ ನಂಬರ್ 3ಗೆ ಹೋಗುವಂಥ ಹಂತ. ಅದರಲ್ಲಿ ಈ 4 ಗ್ರೀನ್ ಸಿಗ್ನಲ್ ಪಡ್ಕೊಂಡಂಥ 5ರಲ್ಲಿ 4ರನ್ನು ಆಯ್ಕೆ ಮಾಡ್ತಾರೆ. ಆ 4ರ ಪೈಕಿ ಲಕ್ಷ್ಮಿ, ಹೇಮಲತಾ, ಲಾವಣ್ಯ ಮತ್ತು ರಾಜೀವ್ ಇರ್ತಾರೆ. ಪೂರ್ಣಿಮಾ ಅವರನ್ನು ಆ ಸ್ಟೇಜ್ನಿಂದ ದೂರ ಇಡ್ತಾರೆ. ಆದರೂ ಕೂಡ ಪೂರ್ಣಿಮಾ ಅವರಿಗೆ ಒಂದು ಚಾನ್ಸ್ ಕೊಡ್ತಾರೆ. ಪೂರ್ಣಿಮಾ ಅವ್ರು ಬೇಜಾರಾಗ್ತಾರೆ, ನಾನು ಇಷ್ಟೆಲ್ಲ ಚೆನ್ನಾಗಿ ಟಾಸ್ಕ್ ಮಾಡಿದ್ದೀನಿ, ನಾನು ಎಲ್ಲವನ್ನೂ ಪ್ರೂವ್ ಮಾಡಿದ್ದೀನಿ, ಆದರೆ ನನಗೆ ಯಾಕೆ ನೀವು ಸೆಲೆಕ್ಟ್ ಮಾಡಿಲ್ಲ, ನಾನು ಸೆಲೆಕ್ಟ್ ಆಗ್ತೇನೆ ಅಂತ ನಂಬಿಕೆ ಇತ್ತು ಅಂತ ಮಾತಾಡಿದಾಗ ಆಗ ಬಿಗ್ ಬಾಸ್ನ ಜಡ್ಜಸ್ ಅವ್ರಿಗೆ ಕರೆದು ಹೇಳ್ತಾರೆ, ನಿಮಗೆ ಚಾನ್ಸ್ ಇದೆ, ಇನ್ನೂ ಚಾನ್ಸ್ ಇದೆ. ನಿಮ್ಮ ಪೈಕಿ ಈಗ ಸಿಲೆಕ್ಟ್ ಆಗಿರುವಂಥ 3ನೇ ಹಂತಕ್ಕೆ ಸಿಲೆಕ್ಟ್ ಆಗಿರುವಂಥ 4ರ ಪೈಕಿ ವೀಕ್ ಕಂಟೆಂಡರ್ ಯಾರು ಎನ್ನುವಂಥ ಮಾತನ್ನು ಕೇಳಿದಾಗ ಅವರು ಪಟ್ ಅಂತ ಉತ್ತರ ಕೊಡುವಂಥರು. ಪದೇ ಪದೇ ಮಾತಿನ ಮೂಲಕ ಜನರನ್ನು ಮರಳು ಮಾಡ್ತಾ ಇರುವಂಥ, ಜೊತೆಗೆ ಯಾವುದೇ ಆಟವನ್ನು ಆಡದೆ ಕೇವಲ ಮಾತಿನಲ್ಲಿ ಜನರನ್ನು ಗೆದ್ದಂಥ ಲಾವಣ್ಯ ಕುಮಾರಿ ವೀಕ್ ಕಂಟೆಂಡರ್ ಆಗಿದ್ದಾರೆ ಎನ್ನುವಂಥ ಮಾತು ಹೇಳ್ತಾರೆ. ಅದಾದ ನಂತರ ಇಬ್ಬರಿಗೊಂದು ಟಾಸ್ಕ್ ಕೊಟ್ಬಿಡ್ತಾರೆ. ನನ್ನ ಫೇವರೇಟ್ ಕಂಟೆಸ್ಟೆಂಟ್ಗಳ ಮಧ್ಯೆ ಟಾಸ್ಕ್ ಆಗುತ್ತೆ, ಒಂದು ಪೂರ್ಣಿಮಾ ಮತ್ತೊಂದು ಲಾವಣ್ಯ ಕುಮಾರಿ. ಯಾವ ಟಾಸ್ಕ್ ಕೊಡ್ತಾರೆ ಅಂದರೆ, ಇಬ್ಬರಿಗೂ ಕೂಡ 10 ಬಲೂನ್ಗಳನ್ನು ಕಟ್ಟಿರ್ತಾರೆ. ಒಬ್ಬರ ಬಲೂನ್ನ ಒಬ್ಬರು ಹೊಡಿಬೇಕು, ಯಾವುದೇ ಫಿಸಿಕಲಿ ಡ್ಯಾಮೇಜ್ ಆಗಬಾರ್ದು ಅಂದರೆ ಆ ವ್ಯಕ್ತಿಗಳಿಗೆ. ಅದಾದ ನಂತರ ಪೂರ್ಣಿಮಾ ಅವ್ರು ಕೇಳಬೇಕಾ, ಪೂರ್ಣಿಮಾ ಅವರು ಒಂದೇ ಸಡನ್ನಾಗಿ ಲಾವಣ್ಯ ಕುಮಾರಿ ಅವರ ಎಲ್ಲ ಬಲೂನ್ಗಳು ಹೊಡೆದಾಕ್ತಾರೆ. ಮೋರ್ ದೆನ್ 100% ಹೊಡಿತಾರೆ. ಜೊತೆಗೆ ಪೂರ್ಣಿಮಾ ಅವರ ಕೆಲವೊಂದು ಬಲೂನ್ಗಳನ್ನ ಹೊಡೆಯಲು ಮಾತ್ರ ಅದೇ ಲಾವಣ್ಯ ಕುಮಾರಿ ಸಫಲರಾಗ್ತಾರೆ. ಹೀಗಾಗಿ ಒನ್ ವೇ ಆಗಿ ಪೂರ್ಣಿಮಾ ಲಾವಣ್ಯ ವಿರುದ್ಧ ಗೆದ್ದು ಬೇಕ್ತಾರೆ. ಆ ಟಾಸ್ಕನ್ನು ನೋಡ್ತಾ ಇದ್ರೆ ಪೂರ್ಣಿಮಾ ಮತ್ತು ಲಾವಣ್ಯ ಕುಮಾರಿಯ ಜೊತೆ ಆದಂಥ ಟಾಸ್ಕಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಿಂದಲೇ ಲಾವಣ್ಯ ಕುಮಾರಿ ತಲೆ ಮೇಲೆ ಕೈ ಹಾಕಿರ್ತಾರೆ, ಸೋತ್ ಬಿಡ್ತಾರೆ. ಜೊತೆಗೆ ಜಡ್ಜಸ್ಗಳಿಗೆ ಅನಿಸ್ತು ಇಲ್ಲ ಈ ಟಾಸ್ಕಲ್ಲಿ ಪಕ್ಕಾ ಸೋಲ್ತಾರೆ ಅನ್ನುವಂಥ ಒಂದು ಕ್ಲೂ ಕೂಡ ಸಿಕ್ತು. ಹೀಗಾಗಿ ಲಾವಣ್ಯ ಕುಮಾರಿ 3ನೇ ಹಂತದಿಂದ ಸ್ವಲ್ಪ ದೂರ ಇದ್ದಾರೆ. ಇದೀಗ 3ನೇ ಹಂತಕ್ಕೆ ಪಾಸ್ ಆದಂಥ ವ್ಯಕ್ತಿಗಳಂದರೆ ಲಕ್ಷ್ಮಿ, ಹೇಮಲತಾ, ಪೂರ್ಣಿಮಾ ಮತ್ತು ರಾಜೀವ್ ಅವರು ಈಗ ಒಂದು ಹಂತಕ್ಕೆ ಅಲ್ಲಿ ಜ್ಯೂರಿ ಆಗಿ ಆಯ್ಕೆಯಾಗಿದ್ದಾರೆ. ಅಂದರೆ 2ನೇ ಹಂತದ ಜ್ಯೂರಿಯಾಗಿ ಆಯ್ಕೆಯಿದ್ದಾರೆ. ಅವರಿಗೆ ಇದೀಗ ಮತ್ತೆ ಆಯ್ಕೆ ಮಾಡುವಂಥ ಇನ್ನುಳಿದಂಥ ಸ್ಪರ್ಧಿಗಳನ್ನ ಆಯ್ಕೆ ಮಾಡುವಂಥ, ಅಂದರೆ 24ರಲ್ಲಿ 4 ಜನ ಜ್ಯೂರಿಯಾಗಿದ್ದಾರೆ, ಇನ್ನೂ 20 ಜನ ಕಂಟೆಸ್ಟೆಂಟ್ಗಳಿದ್ದಾರೆ. ಅವರ ಪೈಕಿ 4 ಟೀಮನ್ನು ಮಾಡಿ 5 ಹೀಗೆ 4 ತಂಡವನ್ನು ಮಾಡಿ 4 ತಂಡಗಳಲ್ಲಿ ಒಬ್ಬೊಬ್ಬರನ್ನ ಸೇರಿಸ್ತಾ ಈಗ 24 ಇರುವಂಥವ್ರು ಕೊನೆಗೆ 20 ಆಗ್ತಾರೆ. ಮುಂದಿನ ಹಂತಗಳಲ್ಲಿ ನೋಡಬೇಕು ಇದು ಯಾವ ಥರ ಒಂದು ರೂಪುರೇಷೆಯನ್ನು ಪಡ್ಕೊಳ್ತಂತ. ನೋಡಿ, ಸ್ಟೇಜ್ 3ಕ್ಕೆ ಇದೀಗ 4 ಆಯ್ಕೆಯಾಗಿದ್ದಾರೆ. ಲಕ್ಷ್ಮಿ, ಹೇಮಲತಾ, ರಾಜು ಮತ್ತು ಪೂರ್ಣಿಮಾ. ಇನ್ನುಳಿದಂಥ 20 ಜನ ಇದ್ದಾರೆ. ಆ 20 ಜನರಲ್ಲಿ 4 ಪಂಗಡಗಳನ್ನು ಮಾಡಿ 5 ಜನರ ಒಂದು ಗುಂಪನ್ನು ಮಾಡಲಾಗುತ್ತೆ. ಆ 5 ಜನರಲ್ಲಿ 4 ಜನ ಮತ್ತೆ ಸೆಲೆಕ್ಟ್ ಆಗ್ತಾರೆ. ಆ 1 ಹೀಗೆ 24ರಲ್ಲಿ 4 ಜನ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರೆ. ಟೋಟಲಿ ಈ 3ನೇ ಹಂತ ಮುಗಿಯುವಾಗ 60ರಿಂದ 20ಕ್ಕೆ ಬರುತ್ತೆ. ಆ 20ರಲ್ಲಿ ಲಾವಣ್ಯ ಕುಮಾರಿ ಇರ್ತಾರಾ ಇಲ್ವಾ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಲಾವಣ್ಯ ಕೂಡ ಟಾಸ್ಕ್ ವಿಚಾರ ಅಂತ ಬಂದಾಗ ಸ್ವಲ್ಪ ಡೇಂಜರ್ ಝೋನ್ನಲ್ಲಿ ಇದ್ದಾರೆ. ಪಟಪಟ ಅಂತ ಮಾತಾಡ್ತಿದ್ದ ನಿರಂಜನ್ ದೇಶಪಾಂಡೆ ಅವರನ್ನೇ ಮಾತಿನಲ್ಲಿ ಮೀರಿಸಿದಂಥ ಲಾವಣ್ಯ ಕುಮಾರಿಗೆ ಇದೀಗ ಸ್ವಲ್ಪ ಸಂಕಷ್ಟ ಎದುರಾಗಿದೆ. ಕೇವಲ ಮಾತಿಂದ ಆಗಿಬಿಟ್ರೆ ಅವರು ಪಕ್ಕಾ ಗೆಲ್ತಿದ್ರು ಇದೀಗ ಟಾಸ್ಕ್ ವಿಚಾರ ಬರ್ತಿದೆ. ಟಾಸ್ಕೇ ಇಂಪಾರ್ಟೆಂಟ್ ಆಗಿರುವಾಗ ಅಲ್ಲಿ ಲಾವಣ್ಯ ಕುಮಾರಿ ಸೇರಿದಂತೆ ಮತ್ತು 19 ಜನ ಇದ್ರಲ್ಲ, ಅವರಲ್ಲಿ ತುಂಬ ಸ್ಪರ್ಧೆ ಆಗ್ತಿದೆ. ಈಗಾಗಲೇ 2 ತಂಡಗಳನ್ನು ಆಯ್ಕೆ ಮಾಡಲಾಗಿದೆ. 2 ತಂಡಗಳಲ್ಲಿ 5ರಲ್ಲಿ ಒಬ್ಬೊಬ್ಬರನ್ನ ಹೊರಗಡೆ ಕಳಿಸಲಾಗಿದೆ. ಇನ್ನೂ 2 ತಂಡಗಳು ಬಾಕಿ ಇದೆ. ಆ 2 ತಂಡಗಳ ಪೈಕಿ ಒಂದು ತಂಡದಲ್ಲಿ ಲಾವಣ್ಯ ಕುಮಾರಿ ಕೂಡ ಇದ್ದಾರೆ. ಆ 5ರ ಪೈಕಿ ಲಾವಣ್ಯ ಕುಮಾರಿ 4ರಲ್ಲಿ ಪಾಸ್ ಆಗ್ತಾರಾ ಅಥವಾ 5ನೇಯವರಾಗಿ ಕೊನೆಯವರಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾರಾ ಕಾದು ನೋಡಬೇಕು. ಇನ್ನು ಸಿಕ್ಕಂಥ ಕ್ಲೂ ಅಂದರೆ, 1ನೇದಾಗಿ ಪೂರ್ಣಿಮಾ ವಿರುದ್ಧ ಹೀನಾಯವಾಗಿ ಸೋತಂಥ ಒಂದು ಕ್ಲೂ ಆದರೆ, ಮತ್ತೊಂದು ಇದೇ ಜಯಪ್ರಕಾಶ್ ಗೌಡ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದಂಥವ್ರು, ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯಲ್ಲಿ ತಮ್ಮ ಟ್ಯಾಲೆಂಟನ್ನು ಪ್ರೂವ್ ಮಾಡಲಿಕ್ಕೆ ಹೋದಂಥವ್ರು, ಅವರು ಬಿಗ್ ಬಾಸ್ ಮನೆಯಿಂದ ಟಾಸ್ಕಲ್ಲಿ ಪಾಸ್ ಆಗದೆ ಹೊರ ಬರಬೇಕಾಯಿತು. ಬೇರೆ ಆದ ಕಾರಣ ಇದೆ. ಅವರೂ ಕೂಡ ಒಂದು ವಿಡಿಯೋ ಮಾಡಿ ತಮ್ಮ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಅವರು ನೇರವಾಗಿ ಏನು ಹೇಳಿಲ್ಲ, ಲಾವಣ್ಯ ಕುಮಾರಿ ಮಂಡ್ಯದ ಹುಡುಗಿ ತುಂಬ ಬೆಳಿಬೇಕು, ಅವರಿಗೆ ನೀವು ಫಾಲೋ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಆದರೆ ಬಿಗ್ ಬಾಸ್ ತಂಡದಿಂದ ಅವರಿಗೆ ಬೇಸರವಾಗುವಂಥ ಮತ್ತು
ಅವರು ಕೂಡ ಬಿಗ್ ಬಾಸ್ನಲ್ಲಿ ಅಪಾಯದಲ್ಲಿದ್ದಾರೆ. ಅವರ ಬಗ್ಗೆ ಒಂದು ಸ್ಯಾಡ್ ನ್ಯೂಸ್ ಬರುತ್ತೆ ಅನ್ನುವಂಥ ಅಪ್ಡೇಟ್ ಕೂಡ ನಿನ್ನೆ ಕೊಟ್ಟಿದ್ರು. ಅವೆಲ್ಲವನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಿಂದ ಶೂಟ್ ಅಂತೂ ಮುಗ್ದಿದೆ. ಯಾವುದನ್ನು ಕೂಡ ರಿವೀಲ್ ಮಾಡುವಂಗಿಲ್ಲ. ಯಾರು ಅಂದರೆ ಬೇರೆ ವಿಶ್ಲೇಷಕರು ಇದನ್ನು ಜಡ್ಜ್ ಮಾಡ್ಬೋದು ಹೊರತು ಬಿಗ್ ಬಾಸ್ನ ಒಳಗಡೆ ಅಗ್ನಿ ಪರೀಕ್ಷೆಯ ಕಂಟೆಸ್ಟೆಂಟ್ ಆಗಿ ಇದ್ದಂಥವರಾಗಲಿ, ಬಿಗ್ ಬಾಸ್ ತಂಡವಾಗಲಿ ಎಪಿಸೋಡನ್ನು ಟೆಲಿಕಾಸ್ಟ್ ಆಗೋ ಮೊದಲು ಯಾವುದನ್ನು ಕೂಡ ರಿವೀಲ್ ಮಾಡುವ ಹಾಗಿಲ್ಲ. ಹಾಗಾಗಿ ಲಾವಣ್ಯ ಕುಮಾರಿಯವರ ಎಪಿಸೋಡ್ ನಾಳೆ ಅಪ್ಲೋಡ್ ಆಗುತ್ತೆ. ಇವತ್ತು ಬೇರೆಯದೇ ಆದ ಟೆಲಿಕಾಸ್ಟ್ ಆಗುತ್ತೆ. ನಾಳೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಬೆಳಿಗ್ಗೆ ಅಪ್ಲೋಡ್ ಆದ ನಂತರ ಲಾವಣ್ಯ ಕುಮಾರಿಯವರ ನಿಜವಾದ ಬಿಗ್ ಬಾಸ್ನ ಸ್ಥಿತಿ ಹೇಗಿದೆ ಎಲ್ಲವೂ ಕೂಡ ಕಾದು ನೋಡಬೇಕು. ಇವತ್ತು ಅಪ್ಲೋಡ್ ಆದಂಥ ಜಿಯೋ ಹಾಟ್ಸ್ಟಾರ್ನಲ್ಲಿ ಸ್ಟಿಲ್ ಲಾವಣ್ಯ ಕುಮಾರಿಯವರು ಬಿಗ್ ಬಾಸ್ನ ಒಳಗಡೆ ಇದ್ದಾರೆ. ಸ್ಟಿಲ್ ಸಿ ಈಸ್ ಇನ್ ಅ ಡೇಂಜರ್ ಕಂಡೀಷನ್. ಸ್ಟಿಲ್ ಸಿ ಹ್ಯಾಸ್ ಟು ಫೈಟ್ ಫಾರ್ ದ ಥರ್ಡ್ ಪೊಸಿಷನ್. ಅಂದರೆ 3ನೇ ಹಂತಕ್ಕೆ ಆಯ್ಕೆ ಆಗಲಿಕ್ಕೆ ಫೈಟ್ ಮಾಡಬೇಕು. ನೋಡಬೇಕು ಮುಂದಿನ ಹಂತದಲ್ಲಿ ಲಾವಣ್ಯ ಕುಮಾರಿ ಇರ್ತಾರ ಅಥವಾ ಸ್ಟಾರ್ಟಿಂಗ್ನಲ್ಲಿ ಬಿಗ್ ಬಾಸನ್ನೇ ಗೆದ್ದು ಬಿಡಬಹುದಾದಂಥ ನಂಬಿಕೆ ಹುಟ್ಟಿಸಿದಂಥ ಲಾವಣ್ಯ ಕುಮಾರಿ ಬಿಗ್ ಬಾಸ್ನ ಒಳಗೆ ಹೋಗುವ ಮೊದಲೇ ಹೊರಗೆ ಹೋಗ್ತಾರ. ಕಾದು ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.